ಹಾಸನ ಜಿಲ್ಲೆಯಲ್ಲಿ ಈ ಒಂದು ಹೃದಯಾಘಾತದಿಂದ ಮೃತಪಡ್ತಾ ಇರುವಂತವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಹಾಸನದಲ್ಲಿ ಮುಂದುವರೆದ ಹೃದಯಾಘಾತ ಮರಣ ಮೃದಂಗ. ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಬಲಿಯಾಗಿದ್ದಾನೆ. ಹೃದಯಾಘಾತದಿಂದ ಸೋಮನಹಳ್ಳಿಯ ಸಂಜಯ್ ಸಾವನ್ನಪ್ಪಿರುವಂಥದ್ದು. ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮ. ನಿನ್ನೆ ಸಂಜೆ ಎದೆ ನೋವು ಎಂದು ಆಸ್ಪತ್ರೆಗೆ ಹೋಗಿದ್ದ ಸಂಜಯ್ ಸೋಮನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿಸಲಾಯಿತು. ಕೂಡಲೇ ಸಂಜಯ್ ಬಿಪಿ ತಪಾಸಣೆ ಮಾಡಿದಂತಹ ಆಸ್ಪತ್ರೆ ವೈದ್ಯರು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುವ ವೇಳೆಯೇ ಸಂಜಯ್ ಸಾವನ್ನಪ್ಪಿದ್ದಾರೆ. 41 ದಿನಗಳಲ್ಲಿ ಹೃದಯಾಘಾತಕ್ಕೆ 23 ಮಂದಿ ದುರ್ಮರಣ ಹೊಂದಿರುವಂಥದ್ದು. ಹಾಸನದಲ್ಲಿ ಮುಂದುವರೆದಿದೆ ಮರಣ ಮೃದಂಗ. ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಬಲಿಯಾಗಿರುವಂಥದ್ದು. ಹಾಸನದ ಸೋಮನಹಳ್ಳಿಯಲ್ಲಿ ಸಂಜಯ್ ಎನ್ನುವಂಥವರು ಸಾವನ್ನಪ್ಪಿದ್ದಾರೆ. ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ ಸೋಮನಹಳ್ಳಿ. ನಿನ್ನೆ ಸಂಜೆ ಎದೆ ನೋವು ಅಂತ ಹೇಳಿದರು ಸಂಜಯ್. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡಾಗಿತ್ತು, ತಪಾಸಣೆ ಮಾಡಿಸಲಾಗಿತ್ತು. ಸಂಜಯ್ ಅವರ ಬಿಪಿಯನ್ನು ಚೆಕ್ ಮಾಡಿದ್ರು ಡಾಕ್ಟರ್ಸ್. ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುವ ವೇಳೆಯೇ ಸಂಜಯ್ ಸಾವನ್ನಪ್ಪಿರುವಂಥದ್ದು. 41 ದಿನಗಳಲ್ಲಿ ಹೃದಯಾಘಾತಕ್ಕೆ 23 ಮಂದಿ ದುರ್ಮರಣ ಹೊಂದಿರುವುದು. ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತದ ಸಾವಿನ ಸಂಖ್ಯೆಗಳು ದಿನದಿಂದ ದಿನಕ್ಕೆ ಏರ್ತಾನೆ ಇರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ನಿನ್ನೆ ತಾನೇ 3 ಜನ ಸಾವನ್ನಪ್ಪಿದ್ರು. ಸತತವಾಗಿ ಕಳೆದ 41 ದಿನದಲ್ಲಿ 23 ಮಂದಿಯ ಪ್ರಕರಣಗಳು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಜೂನ್ 11 ಹೊಳೆ ನರಸೀಪುರ ಯುವಕ ನಿಶಾಂತ್ ಸಾವನ್ನಪ್ಪಿದ್ರು. ಜೂನ್ 12 ಹಾಸನ ನಗರಸಭೆ ಮಾಜಿ ಸದಸ್ಯ ನೀಲಕಂಠಪ್ಪ. ಹೃದಯಾಘಾತದ ಸರಣಿ ಸಾವಿನ ಪ್ರಕರಣಗಳು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಾರಿಗೆ ಸಿಬ್ಬಂದಿ ನಾಗಪ್ಪ ಕೂಡ ಸಾವನ್ನಪ್ಪಿದ್ರು ಜೂನ್ 12. ಇವತ್ತು ಸಂಜಯ್ ಅನ್ನುವಂಥವ್ರು ಜೂನ್ 13 ಚನ್ನರಾಯಪಟ್ಟಣದ ಗ್ರಾಮ ಲೆಕ್ಕಿಗ ದೇವರಾಜ್ ಕೂಡ ಬಲಿಯಾಗಿದ್ದರು ಹೃದಯಾಘಾತಕ್ಕೆ. ಸಂಜಯ್ ನಿನ್ನೆ ಸಂಜೆ ಹೊತ್ತಿಗೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ಸ್ಥಳೀಯ ಪ್ರಾಥಮಿಕ ಆರೋಗ್ಯ ತಪಾಸಣೆಗೆ ಕರ್ಕೊಂಡು ಹೋಗಿದ್ರು. ಇದು ಏನಾಗ್ತಾ ಇದೆ ಅನ್ನುವಂಥದ್ದು, ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಸಾವನ್ನಪ್ಪುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಸಂಜಯ್ ಅನ್ನುವಂಥವ್ರಿಗೆ ಎದೆನೋವು ಕಾಣಿಸ್ಕೊಂಡಂಥ ಹಿನ್ನೆಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಬಿಪಿ ಚೆಕ್ ಎಲ್ಲ ಆಗಿತ್ತು. ಇಲ್ಲಿ ಬೇಡ, ಬೇರೊಂದು ಆಸ್ಪತ್ರೆಗೆ ರೆಫರ್ ಮಾಡೋಣ ಅನ್ನುವಂಥ ಅಷ್ಟರಲ್ಲೇ ಸಂಜಯ್ ಸಾವನ್ನಪ್ಪಿರುವಂಥದ್ದು. ಸರಣಿ ಹೃದಯಾಘಾತದ ಪ್ರಕರಣಗಳು ಕಳೆದ 44 ದಿನಗಳಲ್ಲಿ 23 ಪ್ರಕರಣಗಳು ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥವ್ರು. ಯಾಕಿಷ್ಟು ಹೃದಯಾಘಾತಗಳಾಗ್ತಾ ಇದೆ, ಸಾವನ್ನಪ್ತಾ ಇದ್ದಾರೆ ಅನ್ನುವಂಥದ್ದು, ಆರೋಗ್ಯ ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಕೈಯಲ್ಲಿ ಇಲ್ವಾ ನಮ್ಮ ಒಂದು ಆರೋಗ್ಯ ಅನ್ನುವಂಥ ಒಂದು ಚರ್ಚೆ. ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ 60 ವರ್ಷದ ವೃದ್ಧ ಬಲಿ. ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಹೃದಯಾಘಾತ ಆಗಿದೆ. ಚಿಕ್ಕಮಗಳೂರಿನ ಕೋಟೆ ಬಡಾವಣೆಯ ವಿಶ್ವನಾಥ್ ಸಾವನ್ನಪ್ಪಿರುವಂಥದ್ದು. ಮಾತ್ರೆ ನುಂಗಲು ನೀರು ಪಡೆದು ಹಾಗೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಮ್ ಬಳಿ ಘಟನೆ ಆಗಿರುವಂಥದ್ದು. ಜೂನ್ 26ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೆಡಿಕಲ್ ಶಾಪ್ ಬಳಿಯ ಸ್ಥಳೀಯ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಹೃದಯಾಘಾತಕ್ಕೆ ಬಲಿ. 60 ವರ್ಷದ ವೃದ್ಧ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಹೃದಯಾಘಾತ ಆಗಿರುವಂಥದ್ದು. ಕೋಟೆ ಬಡಾವಣೆ ಚಿಕ್ಕಮಗಳೂರಿನಲ್ಲಿ ವಿಶ್ವನಾಥ್ 60 ವರ್ಷದವರು ಸಾವನ್ನಪ್ಪಿರುವಂಥದ್ದು. ಮಾತ್ರೆ ನುಂಗಲು ನೀರನ್ನ ಪಡೆದು ಹಾಗೆ ಕುಸಿದು ಬಿದ್ದಿದ್ದಾರೆ. ಚಿಕ್ಕಮಗಳೂರಿನ ದೀಪಾ ನರ್ಸಿಂಗ್ ಹೋಮ್ ಅಲ್ಲಾಗಿರುವಂತಹ ಘಟನೆ ಜೂನ್ 26ಕ್ಕೆ ಆದಂಥದ್ದು. ತಡವಾಗಿ ಬೆಳಕಿಗೆ ಬಂದಿದೆ. 60 ವರ್ಷದ ವೃದ್ಧ, ತಾವು ನೋಡಬಹುದು ವಿಷುವಲ್ಸ್ ಅಲ್ಲಿ, 60 ವರ್ಷದ ವೃದ್ಧ ವಿಶ್ವನಾಥ್ ಮೆಡಿಕಲ್ ಶಾಪ್ಗೆ ಬರ್ತಾರೆ. ಏನೋ ಒಂದು ಮಾತ್ರೆ ಖರೀದಿಸಬೇಕು ಅಂತ. ಮಾತ್ರೆ ನುಂಗಕ್ಕೆ ನೀರು ಕೇಳುತ್ತಾರೆ, ಹಾಗೆ ಕುಸಿದು ಬೀಳ್ತಾರೆ. 60 ವರ್ಷದ ವಿಶ್ವನಾಥ್ ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಘಟನೆ ದೀಪಾ ನರ್ಸಿಂಗ್ ಹೋಮ್ ಬಳಿ.
ಚಿಕ್ಕಮಗಳೂರಿನಲ್ಲಿ ಒಂದು ಪ್ರಕರಣ ಈಗ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥದ್ದು. 60 ವರ್ಷದ ವೃದ್ಧ ವಿಶ್ವನಾಥ್ ಮಾತ್ರೆ ತಗೊಳ್ಳುವಾಗಲೇ ಮಾತ್ರೆ ನುಂಗಕ್ಕೆ ನೀರು ಕೇಳಿದ್ದಾರೆ. ಆ ಕ್ಷಣಕ್ಕೆ ಕುಸಿದು ಬಿದ್ದಿದ್ದಾರೆ. ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ವಿಶ್ವನಾಥ್. 26ನೇ ತಾರೀಕಾದಂಥದ್ದು ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಸರಣಿ ಹೃದಯಾಘಾತದ ಪ್ರಕರಣಗಳು, ಸಾವನ್ನಪ್ತಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇರುವಂಥದ್ದು ರಾಜ್ಯದಲ್ಲಿ. ಇಷ್ಟರ ಮಟ್ಟಿನ ಸಾವುಗಳು ಹೃದಯಾಘಾತದಿಂದ ಆಗ್ತಾ ಇರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಒಂದು ಘಟನೆ. ಹಾಸನ ಜಿಲ್ಲೆಯಲ್ಲಂತೂ ನಿರಂತರವಾದಂತಹ ಸರಣಿ ಹೃದಯಾಘಾತದ ಪ್ರಕರಣಗಳು ನಿನ್ನೆಯೂ ಹೌದು, ಇವತ್ತು ಕೂಡ ಹೌದು. ಇದೀಗ ಚಿಕ್ಕಮಗಳೂರಿನ ಸರದಿ. ಈ ಜಿಲ್ಲೆಯಲ್ಲೂ ಕೂಡ ಒಂದು ಘಟನೆ ಆಗಿರುವಂಥದ್ದು. ಜೂನ್ 26 ತಡವಾಗಿ ಬೆಳಕಿಗೆ ಬಂದಿದೆ ಅಷ್ಟೇ. 60 ವರ್ಷದ ವೃದ್ಧ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ನಮ್ಮ BP ಇರಬಹುದು, ಆರೋಗ್ಯದ ಸ್ಥಿತಿ ಇರಬಹುದು, ನಾವು ನಮ್ಮ ವ್ಯಾಯಾಮಗಳನ್ನು ಮಾಡ್ತಾ ಹೆಲ್ದಿ ರೊಟೀನ್ ಇಟ್ಕೊಂಡ್ರೆ ಮಾತ್ರನೇ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಈ ಥರದ ಅವಾಂತರಗಳು ಹೆಚ್ಚಾಗುವಂಥದ್ದು ನಿಜ. ಇಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕಾಗಿ ಅನ್ನುವಂಥದ್ದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಏನಾದರೂ ಸಮಸ್ಯೆ ಇದೆಯಾ? ಅದು ಆಹಾರ ಪದ್ಧತಿ ಇಲ್ಲ, ಅಥವಾ ಯಾಕಾಗಿ ಇಷ್ಟರ ಮಟ್ಟಿಗೆ ಸಾವುಗಳಾಗ್ತಾ ಇದೆ ಹೃದಯಾಘಾತದಿಂದ? ಇದೆಲ್ಲವೂ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಯಾವ ರೀತಿಯಾದಂಥ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಒಟ್ಟಾರೆ ಸರಣಿ ನಿರಂತರವಾದಂಥ ಸಾವುಗಳಾಗ್ತಾ ಇರುವಂಥದ್ದು ಹೃದಯಾಘಾತದ ವಿಚಾರವಾಗಿ. ಹಾಸನ ಜಿಲ್ಲೆಯಲ್ಲಂತೂ ಹೇಳೋ ಹಾಗಿಲ್ಲ. ಇದೀಗ ಜಿಲ್ಲೆಗೂ ಈಗ ಹರಡ್ತಾ ಇರುವಂಥದ್ದು ಗೊತ್ತಿಲ್ಲ. ಈಗ ಚಿಕ್ಕಮಗಳೂರಿನಲ್ಲಾಗಿರುವಂಥ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು. 60 ವರ್ಷದ ವೃದ್ಧ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥದ್ದು.